ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದೊಂದು ಪಿಜ್ಜಾ ದೋಸೆ. ಇದು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿಂದ ದೋಸೆ ಇಟ್ಟು ಎಲ್ಲ ರೆಡಿ ಇರುತ್ತೆ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಬಿಸಿ ಹಾಕಿ ಪಾಲು ಇಟ್ಟು ರೆಡಿ ಹಾಕಬೇಕು. ದೋಸೆ ರೆಡಿ ಹಾಕಬೇಕು. ಮೇಲೆ ಬಟ್ರ ಸ್ವಲ್ಪ ತುಪ್ಪ ಇಲ್ಲಾಂದರೆ ಆಯಿಲ್ ಹಾಕಬೇಕು. ಮೇಲೆ ಚೀಸ್ ಹಾಕ. ಫಸ್ಟ್ ನಾನು ಪ್ಲೈನ್ ಚೀಸ್ ದೋಸೆ ಮಾಡಿದೆ. ಮೇಲೆ ಚೀಸ್ ಹಾಕ. ಚಿಲ್ಲಿ ಫ್ಲೇಕ್ಸ್ ಹಾಕ. ಒಣೆ ಮೆಣಸಿನ್ಕಾಯಿ ಫ್ರೆಶ್ ಮಾಡಿದ್ದು ಹಾಕ. ಈಗ ಇದೊಂದು ಫೋಲ್ಡ್ ಮಾಡಬೇಕು. ಈಗ ಪ್ಲೈನ್ ಚೀಸ್ ದೋಸೆ ರೆಡಿ ಆಗಿದ್ದು. ಇನ್ನೊಂದು ಪಿಜ್ಜಾ ದೋಸೆ ರೆಡಿ ಹಾಕೋಣ. ಬಟ್ರ್ ಹಾಕೋಣ. ಇಲ್ಲ ಬಟ್ರ ಯಾವುದೋ ಅಂದರೆ ಹಾಕ್ಬೇಕು. ಪಿಜ್ಜಾ ಸಾಸ್ ಹಾಕೋಣ. ಸಾಸ್ ಹಾಕಿಟ್ಟು ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದು ಹಾಕೋಣ. ಸ್ವಲ್ಪ ಕ್ಯಾರೆಟ್ ಚಿಕ್ಕದಾಗಿ ಕಟ್ ಮಾಡಿದ್ದು. ಟೊಮಾಟೊ ಚಿಕ್ಕದಾಗಿ ಕಟ್ ಮಾಡಿದ್ದು. ಬೀಜ ಎಲ್ಲ ತೆಗಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿದ್ದು ಟೊಮಾಟೊ. ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡಿದ್ದು. ಮೇಲೆ ಚೀಸ್ ಹಾಕೋಣ. ಮೇಲೆ ಚೀಸು ಹಾಕಿಟ್ಟಿದ್ದೀವಿ. ಒಂದೇ ನಿಮಿಷ ಲಿಡ್ ಹಾಕಿ. ಒಂದು ಅರ್ಧ ನಿಮಿಷ ಆಗಿದ್ದು. ಮೇಲೆ ಒಣೆ ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಚಿಲ್ಲಿ ಫ್ಲೇಕ್ಸು ಹಾಕಿಟ್ಟಿದ್ದೀವಿ. ಈಗ ಲಿಡ್ ಓಪನ್ ಹಾಕಿ ಒಂದು ಪಿಜ್ಜಾ ದೋಸೆ ರೆಡಿಯಾಗಿದ್ದು ಪ್ಲೇಟ್ಲೇಕ್ ಹಾಕ. ಈಗ ಒಂದು ಪಿಜ್ಜಾ ದೋಸೆ ಪ್ಲೇನ್ ಚೀಸ್ ದೋಸೆ ನೋಡ್ರಿ. ಈಸಿ ಅಲ್ವಾ? ದೋಸೆ ಇಟ್ಟು ಇದೆಯಾ ಅಂದ್ರೆ ಮಕ್ಕಳಿಗೆ ಈ ರೀತಿಯಲ್ಲಿ ಮಾಡಿಕೊಡ್ಬೇಕು. ಈಗ ಸ್ಕೂಲ್ ಕಾಲೇಜೆಲ್ಲ ಓಪನ್ ಆಗಿತ್ತಲ್ವ, 4 ಮಣಿಗೆ ಸಂಧ್ಯಾ ಟೈಮ್ಲ ಮಕ್ಕಳಿಗೆ ಈ ರೀತಿಯಲ್ಲಿ ಮಾಡಿಕೊಡ್ಬೇಕು. ಏನೂ ಬೇಜಾರು ಮಾಡಬೇಡ. ಇದು ಹೆಲ್ತಿ ಫುಡ್ ಅಲ್ವಾ. ಕ್ಯಾರೆಟು ನಿಮಗೆ ಯಾವುದೆಲ್ಲ ಕೋಣ್ ಇದೆಯಾ ಅಂದ್ರೆ ಕೋಣೆಲ್ಲ ಹಾಕಬೇಕು. ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ರೀತಿಯಲ್ಲೆಲ್ಲ. ಪಿಜ್ಜಾ ಅಲ್ವಾ, ಅದಕ್ಕೆ ಈ ರೀತಿಯಲ್ಲೆಲ್ಲ ಅವರೊಂದು ಮಾಡಿಕೊಡ್ಬೇಕು. ಇದು ಇಷ್ಟ ಅಲ್ಲ ಅಂದ್ರೆ ಮಕ್ಕಳಿಗೆ ಈ ರೀತಿಯಲ್ಲಿ ಪ್ಲೈನ್ ಹಾಕಿ ಚೀಸ್ ಹಾಕಿ ಮಾಡಿಕೊಡ್ಬೇಕು. ನಿಮ್ಗೆ ಈ ರೀತಿಯಲ್ಲಿ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೊಂದು ಶೇರ್ ಮಾಡಿ ಎಲ್ಲರೂ ಟ್ರೈ ಮಾಡಬೇಕು. ಓಕೆ ಬಾಯ್. ಓಕೆ.